ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಒಂದು ಫಸ್ಟು ಹೇಳ್ಬೇಕಂದ್ರೆ ನಾನು ಫಸ್ಟು ನನ್ನ ಚಾನಲ್ ಶುರು ಮಾಡಿದಾಗ ಫಸ್ಟ್ನೇ ವಿಡಿಯೋ ನಾನು ಹಾಕಿದ್ದು ಈ ಅಜ್ಜಿ ವಿಡಿಯೋದಲ್ಲಿ ಮನೆ ಹತ್ರ ಬಂದು ಮನೆ ಒಳಗಡೆ ಇದೆ, ಇಲ್ಲೇ ಮನೆ ಇರೋದು. ಮನೆ ಒಳಗಡೆ ಬಂದು ಕುಂಬಳಕಾಯಿ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ಬಿಟ್ಟು ಹೇಳ್ಕೊಟ್ಟಿದ್ದೆ ಅಜ್ಜಿ ವಿಡಿಯೋ ಮಾಡಿಬಿಟ್ಟು ಆಶೀರ್ವಾದ ತಗೊಂಡು ಹೋದವನು. ಇವತ್ತು 1.5 ತಿಂಗಳಾಗಿದೆ. 1.5 ತಿಂಗಳಾದ್ಮೇಲೆ ಬಂದಿದ್ದೀನಿ. ಇದು ಒಂದು ಫಂಕ್ಷನ್ ನಡೀತಾ ಇದೆ. ಅಜ್ಜಿ ಒಂದು ಅವ್ರ ಮಗ ತೀರೋಗಿ ಎಷ್ಟು ವರ್ಷ ಆಯ್ತು ಅಜ್ಜಿ? 2 ವರ್ಷ ಆಯ್ತು. 2 ವರ್ಷ ಆಗಿದೆ. 2 ವರ್ಷ ಅವ್ರು ಮೊಕ್ಕೊಂಡಿದ್ರಂತೆ. ಅವರು ದೇವ್ರಿಗೆ, ಅವ್ರ ಮನೆ ದೇವ್ರಿದು. ಮನೆ ದೇವ್ರ ಹೆಸರು ಅಜ್ಜಿ? ಎಲ್ಲಮ್ಮ ಮಾಡ್ತಾ ಇದ್ದೀರಿ. ಅವರು 2 ವರ್ಷ ಆದ್ಮೇಲೆ ಅಜ್ಜಿ ಫಂಕ್ಷನ್ ಮಾಡ್ತಾ ಇದಾರೆ. ಇಲ್ಲ 20 ವರ್ಷ ಆಯ್ತು ಮೊಕ್ಕೊಂಡು. ಅದೇನೋ ಒನ್ಗುಡ್ಲಿಲ್ಲ. ಇವಾಗ ಅನ್ಸುತ್ತು 2 ವರ್ಷ ಆಯ್ತು. ಇವಾಗ ಅಮ್ಮನ ಒನ್ಗುಡ್ಸವಳೆ. ಆ ಅಮ್ಮನ ನಮ್ಮ ಮಕ್ಳಿಗೆ ಏನು ಇಲ್ದಿರ ಮಣ್ಕೊಂಡ್ರೆ ಇಲ್ಲ ಚೆನ್ನಾಗಿರೋದು. ಏನು ಅಳ್ಬೇಡ್ರಿ ದೇವ್ರು ಚೆನ್ನಾಗಿ ಇರ್ತಾರೆ. ಆ ಅಮ್ಮನ ನನ್ನ ಮಗನ ಉಳಿಸ್ಕೊಳ್ಳಿಲ್ಲ. ಚೆನ್ನಾಗಿ ಮಾಡಿದ್ದೆ. ಅದ್ರಿಗೆ ಇವಾಗ ಅಮ್ಮನಿಗೆ ಒನ್ಗೂಡ್ಸೈತೆ. ಈ ಅಮ್ಮನಿಗೆ ನಮ್ಮ ಮನೆ ದೇವ್ರಿಗೆ, ಮಾರಮ್ಮನಿಗೆ, ಮುನೇಶ್ವರನಿಗೆ ನಾನು ದಿಂಡಾಗಿ ಮಾಡಿಸ್ತಾ ಇದ್ದೀನಿ. ಎಲ್ಲಮ್ಮ ದೇವ್ರು ನಮ್ಮ ಮನೆ ದೇವ್ರೆ. ಮನೆ ದೇವ್ರು ಇವತ್ತು ಒಂದು ಎಷ್ಟು ಜನಕ್ಕೆ ಮಾಡ್ತಾ ಇದ್ರ ಇದು? 30 ಎಷ್ಟು ಜನನ ಬರ್ಲಿ ಇವರು ಮಾಡ್ತಾ ಇದ್ದಾರೆ ಇವತ್ತು. ಮಟನ್ ಊಟ, ಚಿಕನ್, ಮಟನ್ ಎಲ್ಲ ಅಡಿಗೆಗಳು ಮಾಡಿ ಸುಮಾರು ಜನಕ್ಕೆ ಅಡಿಗೆಗಳೆಲ್ಲ ಮಾಡ್ತಾ ಇದ್ದಾರೆ. ಬನ್ನಿ ನಾನು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು. ಸರಿ ಅಜ್ಜಿ, ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ, ಚೆನ್ನಾಗಿರ್ತೀರಾ? ಸ್ನೇಹಿತರೆ ನೋಡಿ, ಇದು 20 kg ಮಟನ್ ಹಾಕಿ ಸಾಂಬಾರು ಮಾಡ್ತಾ ಇದ್ದಾರೆ. ಸಾಂಬಾರು ಮಾಡೋದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದಾರೆ. ಅರ್ಧ kg-ನ 3/4 kg ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಹಾಕ್ಕೊಂಡು ಈಗ ಕಸ್ತೂರಿ ಮೇಥಿ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಈಗ ಸಣ್ಣಕ್ಕೆ ಹಚ್ಚಿರೋದು ಈರುಳ್ಳಿ ಹಾಕ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಇದು ನಾನು ಬರೋಕ್ಕೆ ಮುಂಚೆನೇ ಇದು ಒಂದು ಮಸಾಲ ಅನ್ನೋದು ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಮಸಾಲ ಏನೇನು ಹಾಕ್ಕೊಂಡಿದ್ದಾರೆ ಮಟನ್ ಮಸಾಲಾಗೆ ಇವ್ರು ಹೇಳ್ತಾರೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಶಾಂತ್ ಅಂತ. ಪ್ರಶಾಂತ್, ಓಕೆ. ಫಸ್ಟು ಪಾತ್ರೆ ಇಟ್ಬಿಟ್ಟು ಹಸಿಮೆಣಸಿನಕಾಯಿ ರೋಸ್ಟ್ ಮಾಡ್ಕೊಂಡು, ನಾಟಿ ಈರುಳ್ಳಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋದುವರೆಗೂ ರೋಸ್ಟ್ ಮಾಡ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಅದು ಹಚ್ಕೊಂಡು ರೆಡಿ ಮಾಡ್ಕೊಂಡಿರೋದು ಹಾಕಿ, ಶುಂಠಿ ಬೆಳ್ಳುಳ್ಳಿ ರೋಸ್ಟ್ ಆದ್ಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಅದ್ರ ಜೊತೆಗೆ ಕಲರ್ ಬರ್ಲಿಕ್ಕೆ ನಾವು ಬ್ಯಾಡಗಿ ಮೆಣಸಿನಕಾಯಿ ಯೂಸ್ ಮಾಡ್ಕೊಂತೀವಿ. ಬ್ಯಾಡಗಿ ಮೆಣಸಿನಕಾಯಿ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅದು ಬ್ಲಾಕ್ ಕಪ್ಪು ಬಣ್ಣ ಬರುತ್ತೆ. ಸೊ ಅದಕ್ಕೆ ಕಲರ್ಗೋಸ್ಕರ ನಾವು ಬ್ಯಾಡಗಿ ಮೆಣಸಿನಕಾಯಿ ಯೂಸ್ ಮಾಡ್ಕೊಂತೀವಿ. ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡಿ, ನಂತರ ಕೊಬ್ಬರಿ, ಗಸಗಸೆ, ಕಡಲೆಪಪ್ಪು 3 ನೆನೆಸಿರೋದನ್ನ ಗ್ರೈಂಡರ್ ಮಾಡ್ಕೊಂಡು ಫುಲ್ ನೈಸ್ ಆಗೋವರೆಗೂ ರುಬ್ಬಿ ಗ್ರೈಂಡ್ ಮಾಡ್ಕೊಂಡು, ಎಷ್ಟು ನೈಸ್ ಬರುತ್ತೋ ಅಷ್ಟು ಸಾಂಬಾರ್ ಟೇಸ್ಟ್ ಬರುತ್ತೆ. ಅಷ್ಟು ಬರೋವರೆಗೂ ರುಬ್ಕೊಂಡು ನಂತರ ಮಟನ್ಗೆ ಆ್ಯಡ್ ಮಾಡ್ತೀವಿ. ಸರಿ ಸರ್. ನೋಡಿ, ಇಷ್ಟು ಒಂದು ಮಸಾಲೆಗೆ ಮಾಡ್ಕೊಳೋಂಥದ್ದು. ಬನ್ನಿ ನೋಡೋಣ ಈಗ ಮಟನ್ ಸಾರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀವಿ. ನೋಡಿ, ಈಗ ಈರುಳ್ಳಿ ಅನ್ನೋದು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ಈಗ ಮಟನ್ ಹಾಕ್ತಾ ಇದ್ದಾರೆ. 20 kg ಮಟನ್ನು ಒಂದು ಸಾಂಬಾರು ಮಾಡ್ತಾರೆ. ನೋಡಿ, ಅದರಲ್ಲೇ ಈಗ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ಕಲ್ಲುಪ್ಪು 2 ಇಡಿ ಫುಲ್ಲಾಗಿ 2 ಇಡಿ ಹಾಕ್ಕೊಂಡಿದ್ದಾರೆ. ಪೀಸ್ಗೆ ಹಿಡಿಯೋಕ್ಕೆ ಮುಂಚೆನೆ ಕಲ್ಲು ಕೊಡಬೇಕು. ಓಕೆ. ನಂತರ ಅದು ನಾವು ಪೆಪ್ಪರು ಪೀಸ್ ಮಸಾಲೆ ಹಿಡಿಲಿ ಅಂದ್ಬಿಟ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದೀವಿ. ಓಕೆ. ಪೌಡ್ರ್ ಮಾಡ್ಕೊಂಡು. ಬರೀ ಪೆಪ್ಪರ್ ಅದು? ಬರೀ ಪೆಪ್ಪರ್. ಓಕೆ ಓಕೆ.
ಅರಿಶಿನ ಹಾಕ್ತಾ ಇದ್ದೀನಿ. ನೋಡಿ ಪೆಪ್ಪರ್ ಪೌಡರ್ ಹಾಕಿದ್ಮೇಲೆ ಈಗ ಅರಿಶಿನ ಹಾಕ್ತಾ ಇದ್ದಾರೆ. ಅದೇನಕ್ಕೆ ಅಂದರೆ ಸ್ವಲ್ಪ ಕಲರ್ ಡಿಮ್ ಆಗದಂಗೆ ಈಗಲೇ ಅರಿಶಿನ ಕೊಟ್ಟರೆ ಪೀಸ್ ಕಲರ್ ಬರುತ್ತೆ ಅಂತ. ಓಕೆ ನೋಡಿ ಈಗ ಅರಿಶಿನ ಪುಡಿ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡಿ ಈಗ ಫ್ರೈ ಮಾಡಕ್ಕೆ ಬಿಟ್ಟಿದ್ದೆ. ಮಟನಲ್ಲಿ ನೀರು ಬಿಡೋವರೆಗೂ ಕುದಿಸ್ಬೇಕು. ಓಕೆ. ಆ ಮಟನಲ್ಲಿ ಉಪ್ಪಿನಾಂಶ ತಗೊಂಡು ನೀರು ಬಿಟ್ಕೊಳ್ಳುತ್ತೆ ಮಟನ್ನು. ಓಕೆ. ಅಲ್ಲಿವರೆಗೂ ಬೇಗ ಬಿಡ್ಬೇಕು ಸ್ವಲ್ಪ. ಓಕೆ. ನೋಡಿ ಮಸಾಲ ಅನ್ನೋದು ಆಗಿದೆ, ಫುಲ್ಲು ನೈಸಾಗಿ ಮಾಡ್ಕೊಂಡಿದ್ದಾರೆ. ನೋಡಿ ಈ ಥರ ಮಾಡ್ಕೋಬೇಕು. ಮಸಾಲ ಗಂಧದ ಥರ ರುಬ್ಕೋಬೇಕು. ಈ ಥರ ಆದರೆ ಮಟನ್ ಸಾಂಬಾರು ಟೇಸ್ಟ್ ಬರುತ್ತೆ ಅಂತ. ನೋಡಿ ಅದು ಗಸಗಸೆ ಎಲ್ಲ ಹಾಕಿರ್ತಾರಲ್ಲ, ತುಂಬ ಸಣ್ಣಕ್ಕಿರುತ್ತೆ ಗಸಗಸೆ ಅನ್ನೋದು. ಅದು ಫುಲ್ಲು ಪೇಸ್ಟ್ ಆದ್ರೇ ಅದು ಮಸಾಲ ಅನ್ನೋದು ಮಟನ್ಗೆ ಚೆನ್ನಾಗಿ ಹಿಡಿದ್ರೇ ಅದು ಮಟನ್ ಸಾಂಬಾರು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿದ್ದಾರೆ. ಇದು ನೀರು ಬಿಡೋಲ್ಲ, ಅವ್ರಿಗಾದ್ರೂ ಹೇಳ್ಬೇಕು. ನಾವು ಮುಂದೆ ಅಡುಗೆ ಮಾಡೋಂದ್ರೆ ಆಗಲ್ಲ. ಫ್ರೈ ಮಾಡ್ಕೊತಾರೆ. ಆಮೇಲೆ ಪ್ಲೇಟ್ ತೆಗೆದು ಮಸಾಲ ಹಾಕ್ಕೊಂತೀವಿ. ನೋಡಿ ಈಗ ಪ್ಲೇಟ್ ತೆಗೆದು ಮಿಕ್ಸ್ ಮಾಡ್ತಾ ಇದ್ದಾರೆ. ಜಸ್ಟ್ ಒಂದು 5ರಿಂದ 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಈಗ ಮಿಕ್ಸ್ ಮಾಡ್ತಾರೆ. ಈಗ ಮಟನ್ಗೆ ಮಸಾಲ ನಾವೇ ರೆಡಿ ಮಾಡ್ಕೊಂಡಿರೋಂಥ ಮಸಾಲ ಹಾಕ್ತಾ ಇದ್ದೀವಿ. ಈ ಮಟನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಸಾಲ ಕೊಡಬೇಕು. ನೋಡಿ ಈಗ ಮಸಾಲ ಹಾಕ್ಕೊಂಡಿದ್ದಾರೆ. ಮಸಾಲ ಹಾಕ್ಕೊಂಡು ಈಗ ಬಿಸಿ ನೀರು ಹಾಕ್ಕೊಳ್ತಾ ಇದ್ದಾರೆ. ಈಗ ನೋಡಿ ಪಕ್ಕದಲ್ಲೇ ಬಿಸಿ ನೀರು ಕಾಯಿಸ್ಕೊಂಡು ಇಟ್ಕೊಂಡಿರ್ತಾರೆ. ಅದೇ ಬಿಸಿ ನೀರು ಈಗ ಇದನ್ನು ಹಾಕ್ತಾರೆ. ತಣ್ಣೀರು ಹಾಕ್ಬಾರ್ದು. ಅದು ನಾರು ಬರುತ್ತೆ. ಎಷ್ಟೇ ಬೇಯಿಸಿದ್ರು ಅದು ಥರ ರಬ್ಬರ್ ಥರ ಬರ್ತಾ ಇರ್ತದೆ ಮಟನ್ನು. ಬಿಸಿನೀರು ಕೊಟ್ಕೊಂಡ್ರೆ ಬೇಯುತ್ತೆ ಬೇಗ. ಓಕೆ. ನೋಡಿ ಆಗಲೇ ಒಂದು 2 ಇಡಿ ಉಪ್ಪು ಹಾಕ್ಕೊಂಡಿದ್ರು. ಈಗ ಒಂದು 2 ಇಡಿ ಉಪ್ಪು ಹಾಕ್ಕೊಂಡು ಈಗ ಸ್ವಲ್ಪ ಮಸಾಲ ಕಡಿಮೆ ಆಗಿದೆ. ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಮಸಾಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡೋದು. ನೋಡಿ ಮಟನ್ ಅನ್ನೋದು ಆಗಲೇ ನೀರು ಹಾಕಿ ಇಟ್ಟಿದ್ರಲ್ಲ, ಈಗ ಕುದಿ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಕುದೀತಾ ಇದೆ. ಒಂದು 15ರಿಂದ 20 ನಿಮಿಷ ಆಗಿದೆ. ಈಗ ಪ್ಲೇಟ್ ತೆಗೆದು ಈಗ ಕುದಿಸ್ಕೊತಾ ಇದ್ದಾರೆ. ಇನ್ನು ಬೇಯಬೇಕಲ್ಲ? ಇನ್ನೂ ಬೇಯಬೇಕು. ಇನ್ನೂ 3/4 ಗಂಟೆ ಬೇಯಬೇಕು. ಇನ್ನು 3/4 ಬೇಯಬೇಕು. ನೋಡಿ ಈಗ ಜಸ್ಟ್ ಒಂದು 25% ಮಾತ್ರ ಬೆಂದಿರೋದು. ಇನ್ನು 75% ಬೇಯಬೇಕು. ಮುಚ್ಚೋಣ. ಇದು ಕೊಬ್ಬರಿ ಮತ್ತು ಕಡಲೆಪಪ್ಪಲ್ಲ? ಕೊಬ್ಬರಿ ಮತ್ತು ಕಡಲೆಪಪ್ಪು. ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಮಂದ ಬರಲಿಕ್ಕೆ, ಟೇಸ್ಟ್ ಬರಲಿಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಓಕೆ. ಇದನ್ನು ಮಸಾಲೆ ಕೊಟ್ಟರೆ ಮಂದ ಬರುತ್ತೆ ಆ್ಯಂಡ್ ಬೇಗ ಬಿಟ್ಕೊಡಲ್ಲ. ಮಟನ್ ಬೇಗ ಬೇಯಲ್ಲ. ಸೊ ಹಂಗಾಗಿ ಇದನ್ನು ಸಪ್ರೇಟಾಗಿ ಕೊಡಬೇಕು. ಓಕೆ. ಮಟನ್ 70% ಬೆಂದ ಮೇಲೆ ಕೊಡ್ತೀವಿ ನಾವು. ಓಕೆ. ನೋಡಿ ಇದು 75% ಬೆಂದ ಮೇಲೆ ಇದು ನೋಡಿ ರುಬ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡು ಫುಲ್ ಪೇಸ್ಟ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ನೋಡಿ ಈ ಥರ ಪೇಸ್ಟ್ ಮಾಡ್ಕೊತಾರೆ. ಈ ಥರ ಫೈನಾಗಿ ಪೇಸ್ಟ್ ಮಾಡಿಕೊಂಡು ಮಟನ್ ಸಾಂಬಾರಿಗೆ ಹಾಕೋಂಥದ್ದು. % ಆಗಿದೆಯಲ್ಲ? 5% ಆಗಿದೆ. ನೋಡಿ ಒಂದು 50% ಆಗಿದೆ. 50% ಬೆಂದಾದಮೇಲೆ ಈಗ ನೀರು ಹಾಕ್ಕೊತಾ ಇದೆ. ಒಂದು 5 ಲೀಟ್ರಷ್ಟು ನೀರು ಹಾಕ್ಕೊಂಡಿದೆ. ನೋಡಿ ಮತ್ತೆ ಬೇಯೋದಕ್ಕೆ ಇಡ್ತಾ ಇದ್ದಾರೆ. ಈಗ 50% ಆಗಿದೆ. ಪ್ಲೇಟ್ ಮುಚ್ಚಿದೆ. ಅದು ಓಪನ್ ಮಾಡಿ. ಅದು ಓಪನ್ ಮಾಡಿಲ್ಲ. ಅನ್ನ ಚೆನ್ನಾಗತ್ತ ಗುರುದ? ಎಷ್ಟು ಮುಟ್ಟಿದ್ದು ಅನ್ನ ಚೆನ್ನಾಗತ್ತದ? ಇದಕ್ಕೆ ದಮ್ಮಾಗಕ್ಕೆ ತಡಿದು ಬೇಕಾದ್ರೆ ನೀರು ಕೊಡ್ಬೇಕು. ಸಿಲಿಂಡ್ರಿಗೆ ಬೇಯಬೇಕಾ? ಬೇಯಿಸ್ಬೇಕಾ? ಐತೆ ಮಸಾಲದ ಐತಲ್ಲ ನೋಡಿ ಈಗ ಪ್ಲೇಟ್ ತೆಗೆದಿದ್ದಾರೆ. ಪ್ಲೇಟ್ ತೆಗೆದು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಆಗಾಗ ಒಂದು 10 ನಿಮಿಷಕ್ಕೆ ತೆಗೆದು ಇದನ್ನು ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ನೋಡಿ ಈಗ ಮಟನ್ ಮಸಾಲ ಅಲ್ಲ, ಮಟನ್ ಮಸಾಲ ಒಂದು 200 ಗ್ರಾಮ್ ಅಷ್ಟು ಮಟನ್ ಮಸಾಲ ಹಾಕ್ಕೊಂಡಿದ್ದಾರೆ. ಈಗ 70% ಆದಮೇಲೆ ಈಗ ಮಟನ್ ಮಸಾಲ ಹಾಕ್ಕೊಂಡಿದ್ದಾರೆ. ನೋಡಿ ಮಟನ್ ಸಾರು ಅನ್ನೋದು 2 ಪಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಆ ಕಡೆ ಒಂದು ಪಾತ್ರೆ, ಈ ಕಡೆ ಒಂದು ಪಾತ್ರೆ. ಸೇಮ್ ಪ್ರೋಸೆಸ್ಸು. ಆ ಕಡೆ ಈ ಕಡೆ ಎರಡೂ ಸೇಮ್ ಪ್ರೋಸೆಸ್. ನೋಡಿ ಈಗ ಕಬ್ಬು ಹಾಕ್ಕೊಂಡು ಅದೇ ಇಲ್ಲ ಆಯ್ತಾ? ಒಂದು 75% ಬೆಂದಿದಾದ್ಮೇಲೆ ಈಗ ಕಬ್ಬು ಹಾಕ್ಕೊಂಡು
ಬಟ್ಟೆ ಎತ್ಕೊಳ. ನೋಡಿ ಅದರಲ್ಲೇ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೆ. ಕೊಬ್ಬರಿ ಗಸಗಸೆ. ನೋಡಿ ಕೊಬ್ಬರಿ ಗಸಗಸೆ ಈಗ ಒಂದು 2 ಚೌಟಷ್ಟು 2 ಸೌಟಷ್ಟು ಹಾಕ್ಕೊಂಡಿದ್ದಾರೆ. ಕೊಬ್ಬರಿ ಗಸಗಸೆ ಮತ್ತು ಕಡಲೆಪಪ್ಪು ಆಗಲೇ ತೋರಿಸಿದ್ನಲ್ಲ, ಅದನ್ನು ಈಗ ಒಂದು 2-3 ಸೌಟ್ ಹಾಕ್ಕೊಂಡು. ನೋಡಿ ಈಗ ಮಟನ್ ಅನ್ನೋದು ಫುಲ್ಲು ಬೆಂದಿದೆ, ಈಗ ಇಳಿಸ್ಕೊಂತಾರೆ. ನೋಡಿ ಮಟನ್ ಸಾಂಬಾರು ಅನ್ನೋದು ರೆಡಿ ಆಗಿದೆ, ನೀಟಾಗಿ ಮಾಡಿದ್ದಾರೆ. ಇದು 2 ಪಾತ್ರೆಯನ್ನು ಮಾಡಿದ್ದಾರೆ. 2 ಪಾತ್ರೆಯಲ್ಲಿ ಏನಕ್ಕೆ ಅಂತಂದರೆ ಒಂದು ಮಟನ್ ಬಂದು ಫುಲ್ಲು ಬಲ್ತೋಗಿದೆ, ಫುಲ್ಲು ಕೆಂಪಕ್ಕಿತ್ತು ಮಟನ್ ಅನ್ನೋದು. ಅದಕ್ಕೆ ಒಂದು ಪಾತ್ರೆಯಲ್ಲಿ ಒಂದ್ಸಲಿ ಮಾಡಿಕೊಂಡು ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ 40 kg ಹಾಕ್ಬಿಟ್ಟು ಇನ್ನೊಂದು ಪಾತ್ರೆ ಇರ್ತೀವಿ. ಇದು 40 kg, ಈಗ 40 kg, ಅಲ್ಲಿರೋದು 20 kg. ನೋಡಿ ಬೋಟಿ ಗೊಜ್ಜು ಮಾಡ್ತಾ ಇದ್ದಾರೆ. ಬೋಟಿ ಗೊಜ್ಜು ಮಾಡೋದಕ್ಕೆ ಈಗ ಬೋಟಿ ನೀಟಾಗಿ ತೊಳ್ಕೊಂಡು ಈಗ ಅದರಲ್ಲಿ ಕಲ್ಲುಪ್ಪು ಹಾಕಿ ಕಲ್ಲುಪ್ಪು ಪೆಪ್ಪರ್. ಕಲ್ಲುಪ್ಪು ಪೆಪ್ಪರ್ ಹಾಕ್ತಾಯಿದೆ. ನೋಡಿ ಈಗ ಪೆಪ್ಪರ್ ಹಾಕ್ಕೊತಾ ಇದ್ದಾರೆ. ಇದು 4 ಬೋಟಿ ಇದೆ, ಇದರಲ್ಲಿ 4 ಬೋಟಿ ಕಟ್ ಮಾಡಿ ಹಾಕ್ಕೊಂಡಿರೋಂಥದ್ದು. ನೋಡಿ ಈಗ ಪೆಪ್ಪರ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಿಕ್ಸ್ ಮಾಡಿಬಿಟ್ಟು ಈಗ ಬೇರೆಕ್ಕೆ ಇಡ್ತಾರೆ. ನೀರು ಹಾಕ್ಕೊತಾರೆ. ಬೇಕು, ನೀರು ಬಿಡಬೇಕು, ಸ್ವಲ್ಪ ಉಪ್ಪು ಹಿಡೀಲಿ, ಆಮೇಲೆ ನೀರು ಹಾಕ್ತೀವಿ. ನೋಡಿ ಒಂದು 10ರಿಂದ 15 ನಿಮಿಷ ಈ ಥರ ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡಿದ್ಮೇಲೆ ನೀರು ಹಾಕ್ಕೊಂಡು ಪ್ಲೇಟ್ ಮುಚ್ಚೋದು. ನೋಡಿ ಈಗ ಮಸಾಲ ಹಾಕ್ಕೊತಾ ಇದ್ದಾರೆ ಬೋಟಿಯಲ್ಲಿ. ನೋಡಿ ಮಸಾಲ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಗೊತ್ತಿಲ್ಲ, 2ರಿಂದ 3 ಲೀಟ್ರು ನೀರು ಹಾಕ್ಕೊಂಡಿದ್ದಾರೆ. 3 ಲೀಟ್ರ್ ನೀರು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾರೆ. ನೋಡಿ ಇದು ಫಂಕ್ಷನ್ಗೆ ಕಬಾಬ್ ಕೂಡ ಮಾಡಿದ್ದಾರೆ. ಕಬಾಬ್ ಕೂಡ ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿದೆ. ನೋಡಿ ಚಿಕನ್ ಕಬಾಬ್ ಅಂದರೆ ಹಿಂಗಿರುತ್ತೆ. ನೋಡಿ ಅಲ್ಲಿ ಕಬಾಬ್ ಆಗ್ತಾಯಿದೆ, ಇಲ್ಲಿ ಬೋಟಿ ಆಗ್ತಾಯಿದೆ. ಬೋಟಿಗೆ ಬೇಯಕ್ಕಿಟ್ಟಿದ್ದಾರೆ, ಮಸಾಲ ಹಾಕ್ಬಿಟ್ಟು ಬೇಯಕ್ಕಿಟ್ಟಿದ್ದಾರೆ. ಇದು ಇನ್ನೂ ಬೇಯ್ತಾ ಇದೆ. ನೋಡಿ ಇದು ಆಲ್ಮೋಸ್ಟ್ ಒಂದು 30ರಿಂದ 40% ಬೆಂದಿದೆ. ಇನ್ನೂ ಒಂದು 60% ಬೇಯಬೇಕು. ಆಮೇಲೆ ಈಗ ಮಸಾಲ ಹಾಕ್ಕೊಂತಾರೆ. ಸ್ನೇಹಿತರೆ ನೋಡಿ ಇದು ಹಾಕಿ ಒಂದು 3/4 ಗಂಟೆ ಆಗಿದೆ. 3/4 ಗಂಟೆಯಲ್ಲಿ ಈಗ ಬೆಂದಿಲ್ಲಲ್ಲ. ನೋಡಿ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಇದಕ್ಕೆ 2 ಅವರನ ಅಟ್ಲೀಸ್ಟ್ ಬೇಕಂತ ಇದಕ್ಕೆ ಬೇಯೋದಕ್ಕೆ. ಇದು ಮಟನ್ನು ಒಂದು 1 ಅವರ್ ಅಂದರೆ ಇದು 2 ಅವರ್ ತೊಗೊಳತ್ತಂತೆ. ನೋಡಿ ಈಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ. ಎಲ್ಲ ಇಮ್ರೋಗಿದೆ ನೀರೆಲ್ಲ, ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ ಒಂದು 50% ಬೆಂದಿದೆ, ಇನ್ನೂ 50% ಬೇಯಬೇಕು. ನೋಡಿ ಮಟನ್ಗೆ ಮಸಾಲ ಮಾಡ್ಕೊಂಡಿದ್ರಲ್ಲ, ಅದೇ ಮಸಾಲ ಇದರಲ್ಲಿ ಈಗ ಬೆಂದಿದೆ. ಇದು ಆಲ್ಮೋಸ್ಟು 2-2.25 ಅವರ್ ಆಗಿದೆಯಲ್ಲ. 2-2.25 ಅವರ್ ಬೆಂದಿದೆ. ಬೆಂದಿದ್ದಾದಮೇಲೆ ಈಗ ಮಸಾಲ ಹಾಕ್ಕೊಂಡು ಈಗ ಏನಿದು ಪೆಪ್ಪರ್ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊತಾ ಇದ್ದಾರೆ. ನೋಡಿ ಶಕ್ತಿ ಮಟನ್ ಮಸಾಲ ಹಾಕ್ಕೊತಾ ಇದ್ದಾರೆ. ಯಾವುದೇ ಮಸಾಲೆಯಲ್ಲಿ ಶಕ್ತಿ ಯೂಸ್ ಮಾಡಿದರೆ ಟೇಸ್ಟ್ ಬರುತ್ತೆ. ಓಕೆ. ಎಲ್ಲ ಮಸಾಲೆನೂ ಚೆನ್ನಾಗಿರುತ್ತೆ ಅದು. ಶಕ್ತಿ ಮಸಾಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾರೆ. ಚಿಲ್ಲಿ ಪೇಸ್ಟ್. ಓಕೆ ನೋಡಿ ಚಿಲ್ಲಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಖಾರ ಕಡಿಮೆ ಇದೆ, ಅದರಿಂದ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ ಈಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದಾರೆ, ಚಿಲ್ಲಿ ಪೌಡರ್.
ಸಮಾಚಾರ ಸ್ನೇಹಿತರೆ ನೋಡಿ ಮಟನ್ ಬೋಟಿ ಗೊಜ್ಜು ರೆಡಿ ಆಗಿದೆ. ನೋಡಿ ಇದು ಆಲ್ಮೋಸ್ಟ್ ಒಂದು ಎರಡು ಕಾಲ್ ಅವರ್ ಇದನ್ನ ಬೇಯಿಸ್ಕೊಂಡಿದ್ದಾರೆ. ಈಗೆಲ್ಲಾನು ಮಸಾಲೆಗಳು ಹಾಕೊಂಡು ಈಗ ಒಂದು 10 ಮಸಾಲ ಹಾಕೊಂಡ್ಮೇಲೆ ಒಂದು 10 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಮಸಾಲ ಹಾಕಿದ್ಮೇಲೆ ಈಗ ಬೋಟಿ ಗೊಜ್ಜು ಅನ್ನೋದು ರೆಡಿ ಆಗಿದೆ. ನೋಡಿ ಈಗ ಮುದ್ದೆ ಮಾಡ್ತಾ ಇದ್ದಾರೆ. ಮಟನ್ ಸಾರಿಗೆ ಇದು ಮುದ್ದೆ ಮಾಡಿ ಈಗ 3 ಕ್ಯಾನ್ ನೀರು ಹಾಕ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡು ಕಾಯಿಸ್ಕೊಂಡಿದ್ದಾರೆ. ಫುಲ್ಲು ನೀರು ಚೆನ್ನಾಗಿ ಕಾದಿದೆ. ನಾನು ಅದರಲ್ಲಿ ಹಾಕ್ಕೊತಾ ಇದ್ದಾರೆ. 400 ಮುದ್ದೆಗೆ 400 ಮುದ್ದೆನಾ? ನೋಡಿ 400 ಮುದ್ದೆಗೆ ಈಗ ನುಚ್ಚು ಎಷ್ಟು ಆಗ್ತಾ ಇದ್ದಾರೆ ಸರ್? 6 kg ನುಚ್ಚು. 6 kg ನುಚ್ಚು ಆಗ್ತಾ ಇದ್ದಾರೆ. ಅಕ್ಕಿ ನುಚ್ಚು ನೋಡಿ ತೊಳೆದಿಟ್ಕೊಂಡಿರೋ ಅಂಥ ನುಚ್ಚು ಈಗ ಆಗ್ತಾ ಇದೆ. ರಾಗಿ ಹಸಿಟ್ಟು ಅನ್ನೋದು ಭಾಗ್ಯಲಕ್ಷ್ಮಿ ಇದು ಯೂಸ್ ಮಾಡ್ತಾ ಇದ್ದಾರೆ. ಫುಲ್ ಪ್ಯಾಕೆಟ್ ಇದು ಎಷ್ಟು kg ಪ್ಯಾಕೆಟ್ ಬರುತ್ತೆ? 30 kg ಪ್ಯಾಕೆಟು ರಾಗಿ ಹಸಿಟ್ಟು ಫುಲ್ ಪ್ಯಾಕೆಟು. ಈಗ ನುಚ್ಚನ ಬೆಂದಿದೆ. ಈಗ ಉಲ್ಟಾಕ್ಕೊತಾ ಇದ್ದಾರೆ ರಾಗಿ ಹಸಿಟ್ಟು. ಎಷ್ಟು kg ಬೇಕಾಗುತ್ತೆ ಇದಕ್ಕೆ? 20 kg ಬೇಕು. ಪ್ಯಾಕೆಟಾ? ಒಂದು 20, ಒಂದು 18ರಿಂದ 20 kg. 18ರಿಂದ ಒಂದು 20 kg ಅಷ್ಟು ರಾಗಿ ಹಸಿಟ್ಟು ಬೇಕಾಗುತ್ತೆ. ನೋಡಿ ಲೈಟಾಗಿ ಕುದಿ ಅನ್ನೋ ಸ್ಟಾರ್ಟ್ ಆಗಿದೆ. ಇದೇ ಥರ ಫುಲ್ ಎಲ್ಲ ಕುದಿ ಬಂದಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾರೆ. ನೋಡಿ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನುಚ್ಚು ಹಾಕಿದ್ಮೇಲೆ ಈ ಥರ ಬೇಯಬೇಕು. ಎಲ್ಲಿ ಬರುತ್ತೆ ಅದು ಆ ಥರ ಬಂದಮೇಲೆ ಇದನ್ನು ತೊಳಸ್ಕೊತಾರೆ. ಮುದ್ದೆಗೆ ನುಚ್ಚು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸುಮಾರು ಜನ ಅಕ್ಕಿ ಹಾಕ್ತಾರೆ. ಅಕ್ಕಿನೂ ಹಾಕ್ಬೋದು, ನುಚ್ಚು ಹಾಕ್ಬೋದು. ಆದರೆ ನುಚ್ಚು ಹಾಕೋದ್ರಿಂದ ಮುದ್ದೆಗೆ ಒಳ್ಳೆ ಟೇಸ್ಟು ಮತ್ತು ಚೆನ್ನಾಗಿ ಬೇಯುತ್ತೆ ಅದು. ನೋಡಿ ಸ್ವಲ್ಪ ಉಲ್ಟು ಕಡಿಮೆ ಆಗಿದೆ. ಈಗ ಮೆತು ಇದೆ. ಹಿಟ್ಟು ಅನ್ನೋದು ಸ್ವಲ್ಪ ಮೆತು ಇದೆ. ಅದಕ್ಕೆ ರಾಗಿ ಹಸಿಟ್ಟು ಹಾಕ್ತಾರೆ. ನೋಡಿ ಸೆಕೆಂಡ್ ಟೈಮ್ ಉಲ್ಟಾ ಹಾಕ್ಕೊಂಡಿದ್ರಲ್ಲ, ಈಗ ಮತ್ತೆ ಹೇಳಿ ಈ ಕಡೆಯಿಂದ ಈ ಕಡೆ ಇಲ್ಲ ನೀನು ಹಂಗೆ. ಮಿಕ್ಸಿಂಗ್ ಅನ್ನೋದು ಹಿಂಗಿರುತ್ತೆ. ಮುದ್ದೆ ಮಿಕ್ಸಿಂಗ್ ಅಂದ್ರೆ ಈ ಥರ ಮಾಡಬೇಕು. ನೀಟಾಗಿ ಒಂದು ಕಡೆಯಿಂದ ಈ ಕಡೆಯಿಂದ ಒಬ್ಬರು, ಆ ಕಡೆಯಿಂದ ಒಬ್ಬರು, ಈ ಥರ ಮಿಕ್ಸಿಂಗ್ ಆಗಬೇಕು. ನೋಡಿ ಮುದ್ದೆ ಅನ್ನೋದು ಎಷ್ಟು ನೀಟಾಗಿ ತೊಳ್ಸಿದ್ದಾರೆ. ಈ ಥರ ಉಂಟೆ ಇಲ್ದಿರ ಈ ಥರ ತೊಳ್ಸ್ಕೋಬೇಕಿದೆ. ಮುದ್ದೆ ಕರೆಕ್ಟಾಗಿ ಬರುತ್ತೆ ಅಂತ ಅಕಸ್ಮಾತ್ ಏನಾದರೂ ಬಿಸಿ ನೀರು ಇಲ್ಲಾಂದ್ರೆ ಏನು ಬೇಡ. ಇದು ಕರೆಕ್ಟಾಗಿದೆಯಲ್ಲ ಇದು? ಹಾಂ ನೋಡಿ, ಇದು ಕರೆಕ್ಟಾಗಿ ಉಲ್ಟಾಕೊಂಡು ಮಿಕ್ಸ್ ಮಾಡಿದ್ದಾರೆ. ಪಾಕೆಟ್ ಹಾಕ್ಬಿಟ್ಟು ಫಸ್ಟು ನೀಟಾಗಿ ಇನ್ನೊಂದು 2 ಸರಿ ಚೆನ್ನಾಗಿ ಮಿಕ್ಸ್ ಪಾಕೆಟ್ಗಳು ಮುದ್ದೆ ಮಾಡ್ಕೊಂಡು ಖಾರ ಸಾಕಿರೋ. ನೋಡಿ ಆಗಲೇ ತೊಳ್ಸ್ಕೊಂಡು ಒಂದು 5ರಿಂದ ಒಂದು 7 ನಿಮಿಷ ಬೇಯಿಸ್ಕೊಂಡ್ರು. ಹಿಟ್ಟು ಅನ್ನೋದು ಚೆನ್ನಾಗಿ ಬೇಯಬೇಕು. ಬೆಂದ್ರೇ ಚೆನ್ನಾಗಿರುತ್ತೆ. ಬೇಯಿಸ್ಕೊಂಡು ಮತ್ತೆ ತೊಳಿಸ್ತಾ ಇದೆ. ಸುಟ್ಟಾಕ ಒಂದು ನೋಡಿ ತೊಳ್ಸಿದಾಗಿದೆ. ಈಗ ಮುದ್ದೆ ಮಾಡ್ಕೊತಾರೆ. ಇದು
ಟೈನ್ ದಾರದಲ್ಲಿ ಇಟ್ಕೊಂಡು ಈ ಥರ ಹೇಳಿದ್ರೆ ನೀಟಾಗಿ ಬಂದ್ಬಿಡುತ್ತೆ. ಚಿತ್ಕೊಳೆ ಹುಟ್ಟಿನ ತೆಗೆದು ಇದ್ರಲ್ಲಿ ಹಾಕ್ಕೊಂಡಿದ್ದೇನೆ. ಈ ಮುದ್ದೆ ಅನ್ನೋದು ತುಂಬ ಬಿಸಿ ಇರುತ್ತಲ್ಲ, ಆ ಕಾರಣಕ್ಕೆ ಇದು ಅಕ್ಕಿ ಚೀಲದ್ದು ಯೂಸ್ ಮಾಡ್ತಾರೆ. ಇದು ನೋಡ್ಬಾ ಬೆಂದನ ನೋಡಿ ಮುದ್ದೆ ಮಾಡ್ತಾ ಇದ್ದಾರೆ ಈಗ. ಓ ಅದಕ್ಕೆ ನೀನು ಹೋಗಿರ್ತೀವಿ ಬಂದಿರೋದು ಅನ್ಸುತ್ತೆ ಹೆಂಗಾಗೋ. ಓ ಹಂಗಾರೆ ಈ ಸರಿ ಇವನ್ನ ಕಳ್ಸಯ್ಯ. ನೋಡಿ ಅಮ್ಮಯ್ಯಮ್ಮ ಅಜ್ಜಿ ಮಾಡಿಸಿರೋಂಥದ್ದು ಇದು ಮಟನ್ ಸಾಂಬಾರು. ಇದೊಂದು ಮಟನ್ ಸಾಂಬಾರು, ಇದು ಚಿಕನ್ ಫ್ರೈ ಮತ್ತು ರಸ, ಪಾಯಸ, ಸಬ್ಬಕ್ಕಿ ಪಾಯಸ, ಮತ್ತು ಇಲ್ಲಿ ವೈಟ್ ರೈಸ್ ಇದೆ. ನೋಡಿ ವೈಟ್ ರೈಸು ಮತ್ತು ಮಟನ್ ಸಾಂಬಾರು. ಇದೂ ಮಟನ್ ಸಾಂಬಾರು. ಇದು 20 kg ಮತ್ತು ಇದು 40 kg. ಇದು ಬಲ್ತಿರೋದು, ಅದಕ್ಕೋಸ್ಕರ ಸಪ್ರೇಟಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಮುದ್ದೆ ನೋಡಿ, ಅಲ್ಲಿ ಮುದ್ದೆ ತೋರಿಸ್ತಾ ಇದ್ದಾರೆ, ಅಲ್ಲಿ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ. ಅಣ್ಣ ಚೆನ್ನಾಗಿದ್ರಾ? ಹಾಂ, ಹೆಂಗೈತೆ ಮಟನ್ ಸಾಂಬಾರೆಲ್ಲ? ಚೆನ್ನಾಯ್ತಾ? ಅಣ್ಣ ಇಡ್ಲಿ ಬೋಟಿ ಆಗಬೇಕು ಒಂದು. ಏನಣ್ಣ ಹೆಂಗೈತೆ? ಅಣ್ಣ ಅದು ಪ್ರೋಸೆಸ್ ಅದಕ್ಕೆ ಮಾಡ್ಬೇಕಂದ್ರೆ ತುಂಬ ಕಷ್ಟ. ಮಟನ್ ಮಾಡ್ತೀವಿ ಅಂದರೆ ಬೋಟಿ ಮಾಡೋ ಪ್ರೋಸೆಸ್ ಈಸಿ. ಪಾಟ್ చెప్పಲ್ಲ ನೈಟ್ ಐತೆ ಹೋಗ್ಬೇಕು ಅಂತ ಹೇಳ್ತೀನಿ. ವೆರಿ ಗುಡ್ ವೆರಿ ಗುಡ್. ಸ್ನೇಹಿತರೆ ನೋಡಿ, ಮಟನ್ ಬೋಟಿ ಗೊಜ್ಜು ನೋಡಿ ರೆಡಿ ಆಗಿದೆ. ನೋಡಿ ಸಕ್ಕತ್ತಾಗಿದೆ. ಸ್ನೇಹಿತರೆ ನೋಡಿ, ಬೋಟಿ ಅನ್ನೋದು ರೆಡಿ ಆಗಿದೆ. ಬೋಟಿ ಗೊಜ್ಜು ಸಕ್ಕತ್ತಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 2 ಅವರ್ ಇದನ್ನು ಕುದಿಸಿ ಬೇಯಿಸಿ ಅಂತ ಮಾಡಿರೋದು. ವಾವ್, ಹಿಂಗೈತೆ, ಸಕ್ಕತ್ತೈತೆ ನೋಡಿ. ಇದನ್ನ 2.25 ಅವರ್ ಬೆಂದಿರೋದ್ರಿಂದ ಮಸಾಲ ಅನ್ನೋದು ಪೀಸ್ಗೆ ಸರಿಯಾಗಿ ಹಿಡಿದಿದೆ. ಸೂಪರಾಗಿ ಬಂದಿದೆ. ನೋಡಿ ಸಕ್ಕತ್ತಾಗಿದೆಪ್ಪ. ಸೂಪರಾಗಿದೆ. ಮತ್ತು ಇಲ್ಲಿ ಮಟನ್ ಸಾರು ಮತ್ತು ಇದು ಮುದ್ದೆ ಮಾಡಿದರು. ಮುದ್ದೆಗೆ ಮಟನ್ ಸಾರಿಗೆ ಸೂಪರಾಗಿ ಸಕ್ಕತ್ತಾಯಿತು. ಗುರು ಕ್ಯಾಟ್ರಿಂಗ್ಸ್ ಕಡೆಯಿಂದ ಇದು ಮಾಡಿರೋಂಥದ್ದು. ಪ್ರಶಾಂತ್ ಮತ್ತು ಸುನಿಲ್ ಕ್ಯಾಟ್ರಿಂಗ್ ಇದು. ಅವರು ಬಂದು ಇಲ್ಲಿ ಮಾಡಿರೋಂಥದ್ದು. ಇದು ಬೂರ್ಗುಂಟೆಯಲ್ಲಿ ಮಾಡಿರೋದು. ಇವರು ಬಂದು ಕೋಲಾರಲ್ಲ ಕೋಲಾರ ಕಡೆಯವರು ಬಂದು ಮಾಡಿರೋಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ನಿಮಗೆ ಎಲ್ಲಾದರೂ ಬೇಕು ಅಂತಂದರೆ ಹೊಸಕೋಟೆ ಕಡೆ, ಚಿಲಘಾಟ, ಚಿಕ್ಕಬಳ್ಳಾಪುರ ಆ ಸರೌಂಡಿಂಗಲ್ಲಿ ಏನೋ ಬೇಕು ಅಂದರೆ ಇವ್ರನ್ನ ಸಜೆಸ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಡುಗೆ. ಮಟನ್ನು ಅಷ್ಟೇ ಸೂಪರಾಗಿ ಚೆನ್ನಾಗಿ ನಿಧಾನಾಗಿ ಬೇಯಿಸಿ, ಯಾವುದೇ ಅರ್ಜೆಂಟ್ ಇಲ್ದಿರ ನೀಟಾಗಿ ಬೇಯಿಸಿ ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ. ಸಕ್ಕತ್ತಾಗಿ ಮಾಡಿದ್ದಾರೆ. ಬೋಟಿ ಅಂತೂ ಸಕ್ಕತ್ತಾಗಿದೆ. ಮಟನ್ ಅಂತೂ ಇನ್ನೂ ಸೂಪರಾಗಿತ್ತು.
ಸಕ್ಕತ್ತಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ನೋಡಿ, ಮೇಲ್ಗಡೆ ಯೆಲ್ಲೋ ಕಲರ್ ಇರುತ್ತೆ, ಒಳಗಡೆ ಬಂದು ಬ್ರೌನ್ ಕಲರ್ ಆಗಿರುತ್ತೆ. ಅದು ಏನಕ್ಕೆ ಅಂತಂದರೆ, ಈಗ ಅವರು ಫ್ರೈ ಮಾಡಿ ಇದರಲ್ಲಿ ಟ್ರೇಯಲ್ಲಿ ಹಾಕ್ತಾರಲ್ಲ, ಟ್ರೇಯಲ್ಲಿ ಹಾಕಿದ ತಕ್ಷಣ ಇದರಲ್ಲಿ ಫುಲ್ಲು ಬಿಸಿ ಅನ್ನೋದಿರುತ್ತೆ, ಫುಲ್ಲು ಸಖತ್ ಬಿಸಿ ಇರುತ್ತೆ. ಆ ಬಿಸಿಗೆ ಅದು ಕಲರ್ ಬರುತ್ತಂಥದ್ದು ನೋಡಿ, ಆ ಥರ ಕಲರ್ ಬರುತ್ತೆ, ಬ್ರೌನ್ ಆಗಿ ಕಲರ್ ಇರುತ್ತೆ.